ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ಪರಪ್ಪನ ಅಗ್ರಹಾರ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಕಣ್ಣೀರ್ ಹಾಕಿದ್ದಾರೆ. ಅಜ್ಜಿಯನ್ನ ನೆನೆದು ಕಣ್ಣೀರ್ ಹಾಕ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಗೊತ್ತಾಗ್ತಾ ಇದೆ. ಅಜ್ಜಿಯ ಸಾವಿನಿಂದಾಗಿ ಬಹಳ ಬೇಸರದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ರಾತ್ರಿ ಸರಿಯಾಗಿ ನಿದ್ರೆ ಕೂಡ ಮಾಡಿಲ್ಲ, ಬೇಸರದಲ್ಲೇ ಕಾಲ ಕಳೆದಿದ್ದಾರೆ, ಮೌನ ಕ್ಷರಣಾಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಅಜ್ಜಿಯ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಪರೋಲ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಜೈಲು ಮುಖ್ಯ ಅಧೀಕ್ಷಕರ ಬಳಿ ತುರ್ತು ಪರೋಲ್ ಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರಜ್ವಲ್ ಅವರ ವಕೀಲರಿಂದ ಜೈಲಿನ ಮುಖ್ಯ ಅಧೀಕ್ಷಕರಿಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾರೆ ಜೈಲಿನ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಅವರ ನಿರ್ಧಾರದ ಮೇಲೆಗೆ ಅವರಿಗೆ ತುರ್ತು ಪರೋಲ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಜ್ಜಿಯ ಅಂತಿಮ ದರ್ಶನಕ್ಕಾಗಿ ಆತಂಕದಲ್ಲಿ ಈಗ ಪ್ರಜ್ವಲ್ ಕಾಲ ಕಳೀತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಜ್ಜಿಯನ್ನ ನೆನೆದು ಆ ಸುದ್ದಿ ಗೊತ್ತಾಗ್ತಾ ಇದ್ದಂತನೇ ಜೈಲಲ್ಲಿರುವಂತಹ ಪ್ರಜ್ವಲ್ಗೆ ಆಘಾತ ಎದುರಾಗಿದೆ. ಬಹಳ ಭಾವುಕರಾಗಿ ಬಿಕ್ಕಿ ಹತ್ತಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ, ಒಂದು ರೀತಿ ಮೌನ ಕ್ಷರಣಾಗಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆ ಒಂದು ಕಡೆ ಕುಟುಂಬಸ್ಥರಲ್ಲಿ ಶೋಕ ಮಡುಗಟ್ಟಿದೆ. ಈ ನಡುವೆ ಅಜ್ಜಿ ಮೃತಪಟ್ಟಿರುವಂಥ ಸುದ್ದಿ ಕೇಳಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅಜ್ಜಿ ಚೆನ್ನಮ್ಮರ ಪ್ರೀತಿಯ ಮೊಮ್ಮಗನಾಗಿದ್ದರು. ಆಕೆಯ ಕೊನೆ ಕಾಲದಲ್ಲಿ ಕನಿಷ್ಠ ಅವ್ರ ಮುಖ ನೋಡಬೇಕು, ಅದು ಸಾಧ್ಯ ಆಗುತ್ತಾ ಇಲ್ವಾ ಅಂಥೇಳಿ ಭಾಳ ತಲೆ ಕೆಡಿಸ್ಕೊಂಡಿದ್ದಾರೆ, ಆತಂಕದಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಜ್ಜಿಯನ್ನು ನೆನೆದು ಬಿಕ್ಕಿ ಎತ್ತಿದ್ದು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ, ಮೌನ ಕ್ಷರಣಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇತ್ತ ಪ್ರಜ್ವಲ್ ಅವರ ವಕೀಲರಿಂದ ಜೈಲಿನ ಮುಖ್ಯ ಅಧೀಕ್ಷಕರಿಗೆ ತುರ್ತು ಪರೋಲ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಅರ್ಜಿ ಏನಿದೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಜೈಲಿನ ಮುಖ್ಯ ಅಧೀಕ್ಷಕ ಅಂಶುಕುಮಾರ್ ಅವರು ಮಾಡ್ತಾರೆ. ಅಂಶುಕುಮಾರ್ ಅವರ ನಿರ್ಧಾರದ ಮೇಲೆ ಪ್ರಜ್ವಲ್ ಅವರ ತುರ್ತು ಪರೋಲ್ನ ಭವಿಷ್ಯ ನಿಂತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೂರ್ತಿ, ಒಂದು ಕಡೆ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆ ಆಗಿದೆ, ಮತ್ತೊಂದು ಕಡೆ ಜೈಲಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ, ಮೌನ ಕ್ಷರಣಾಗಿದ್ದಾರೆ ಅಂತ ಗೊತ್ತಾಗಿದೆ. ಏನಿದೆ ಡೀಟೇಲ್ಸ್? ಹೌದು ಪ್ರಭು, ದೇವೇಗೌಡರ ಪತ್ನಿ ಅವರು ನಿಧನಗೊಂಡ ಹಿನ್ನೆಲೆಯಲ್ಲಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಅಜ್ಜಿ ತೀರ್ಕೊಂಡ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೂ ಕೂಡ ಒಂದು ರೀತಿಯ ಜೈಲಿನಲ್ಲಿ ಆತನ ಕೊಠಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ದುಃಖಕ್ಕೆ ಈಡಾಗಿರ್ತಕ್ಕಂಥದ್ದು. ಆದ್ರಿಂದ ಇವತ್ತು ಅವರ ಅಂತಿಮ ದರ್ಶನಕ್ಕೆ ಪದ್ಮನಾಭನಗರದಲ್ಲಿ 11:30ವರೆಗೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ದುಃಖದ ಮಡುವಿನಲ್ಲಿ ಇರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಅವರವರು ನಿನ್ನೆ ರಾತ್ರಿ ಇಡೀನು ಕೂಡ ಊಟ ಕೊಟ್ಟ ಜೈಲಿನ ಊಟವನ್ನು ಕೂಡ ಸೇವಿಸದೆ ರಾತ್ರಿ ಇಡೀ ತನ್ನ ಕೊಠಡಿಯಲ್ಲಿ ದುಃಖದ ಮಡುವಿನಲ್ಲಿ ಮೌನಕ್ಕೆ ಜಾರಿರ್ತಕ್ಕಂಥದ್ದು. ಊಟವನ್ನು ಸಿಬ್ಬಂದಿ ಜೈಲಿನ ಸಿಬ್ಬಂದಿ ಊಟವನ್ನು ಕೊಟ್ಟರು ಕೂಡ ಊಟವನ್ನು ಸೇವಿಸದೆ ಯಾರ ಬಳಿಯೂ ಕೂಡ ಮಾತನಾಡದೆ ಒಂದು ರೀತಿಯ ಟಿವಿಯಲ್ಲಿ ನೋಡಿ ಶಾಕ್ ಆಗಿ ಅವರ ಅಜ್ಜಿ ತೀರ್ಕೊಂಡ ಹಿನ್ನೆಲೆಯಲ್ಲಿ ಶಾಕ್ ಆದಂತಹ ಪ್ರಜ್ವಲ್ ರೇವಣ್ಣ ಅವರವರು ಮೌನಕ್ಕೆ ಜಾರಿ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಫೆರೋಲ್ಗೆ ಅವರ ವಕೀಲರ ಮುಖಾಂತರ ಮುಖ್ಯ ಜೈಲು ಅಧೀಕ್ಷಕ ಅಂಶುಕುಮಾರ್ ಅವರಿಗೆ ಪತ್ರವನ್ನು ಕೂಡ ಫೆರೋಲ್ಗೆ ಸಲ್ಲಿಸಿರ್ತಕ್ಕಂಥದ್ದು. ಅವಕಾಶ ಜೈಲಿನಲ್ಲಿ ಎಲ್ಲ ಕೈದಿಗಳಿಗೂ ಇರ್ತದೆ, ಅಪರಾಧಿಗಳಿಗೂ ಮತ್ತು ಕೈದಿಗಳಿಗೂ ಕೂಡ ಒಂದು ಕುಟುಂಬದಲ್ಲಿ ಯಾರೇ ತೀರ್ಕೊಂಡ್ರು ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಯಾರ್ಯಾರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಅವರಿಗೆ ಒಂದು ಫೆರೋಲ್ ನೀಡುವಂತಹ ಅಧಿಕಾರ ಜೈಲಿನ ಮುಖ್ಯ ಅಧೀಕ್ಷಕರಿಗೆ ಇರ್ತದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಈಗಾಗಲೇ ಅಂಶುಕುಮಾರ್ ಅವರಿಗೆ ತುರ್ತು ಫೆರೋಲ್ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಆ ಫೆರೋಲ್ನ ಅರ್ಜಿಯ ಎಲ್ಲಾ ಪ್ರೋಸೆಸ್ ಅನ್ನು ಕೂಡ ಜೈಲಾಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಎಷ್ಟು ದಿನಗಳ ಕಾಲ ಅವರಿಗೆ ಫೆರೋಲ್ ಅನ್ನ ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಹೀಗಾಗಿ ಫೆರೋಲ್ನ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಕೊಠಡಿಯಲ್ಲಿ ಮೌನಕ್ಕೆ ಜಾರಿ ಇರ್ತಕ್ಕಂಥದ್ದು. ಬೆಳಿಗ್ಗೆ ಕೊಟ್ಟಂತಹ ತಿಂಡಿಯನ್ನು ಕೂಡ ಸೇವಿಸದೆ ಸ್ವಲ್ಪ ಮಾತ್ರ ಸೇವಿಸಿ ಅವರು ಯಥಾಸ್ಥಿತಿ ಯಾರ ಜೊತೆನೂ ಮಾತಾಡದೆ ಫೆರೋಲ್ಗಾಗಿ ಎದುರು ನೋಡ್ತಾ ಇರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಅವರು. ಪ್ರಭು, ಓಕೆ, ಈಗ ಎಷ್ಟೊತ್ತಿಗೆ ಗೊತ್ತಾಗುತ್ತೆ ಮೂರ್ತಿ? ಈಗ ಬಹುಶಃ ಇವತ್ತು ಸಿಗ್ಬೋದಾ ಅಥವಾ ನಾಳೆನಾ, ಹೇಗೆ ಅಂತ? ಬಿಕಾಸ್ ನಾಳೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಕುಟುಂಬಸ್ಥರು ಡಿಸೈಡ್ ಮಾಡಿದ್ದಾರೆ. ಖಂಡಿತ ಪ್ರಭು, ಯಾಕೆಂತಂದ್ರೆ ತುರ್ತು ಒಂದು ಫೆರೋಲ್ ಅಂತಂದ್ರೆ ಇವತ್ತೇ ಕೊಡುವಂತ ಅವಕಾಶಗಳಿದೆ. ಎಲ್ಲವೂ ಕೂಡ ಜೈಲಿನ ಮುಖ್ಯ ಅಧೀಕ್ಷಕರ ವಿವೇಚನೆಗೆ ಬಿಟ್ಟಿದ್ದು. ಇವತ್ತೇ ಕೊಡ್ಬೋದಾ, ನಾಳೆಯಿಂದಾನು ಕೊಡ್ಬೋದಾ, ಅಥವಾ ಮತ್ತೆ
ಕೊಟ್ಟರು ಕೂಡ ಎಷ್ಟು ದಿನ ಕೊಡ್ಬೋದು, ಮತ್ತೆ ಇವರು ಎಷ್ಟು ದಿನ ಫೆರೋಲನ್ನ ಕೇಳಿದ್ದಾರೆ ಅನ್ನೋದ್ರ ಮೇಲೆ ಅದು ಮುಖ್ಯ ಅಧೀಕ್ಷಕರ ವಿವೇಚನೆಗೆ ಬಿಟ್ಟಿತ್ತು ಪ್ರಭು. ಹಾಗಾಗಿ ಇವತ್ತು ಮೋಸ್ಟ್ ಪ್ರಾಬಬ್ಲಿ ಇವತ್ತು ಸಿಗುವ ಸಾಧ್ಯತೆಗಳು ಹೆಚ್ಚಿದೆ. ಆದ್ರೆ 10 ಗಂಟೆ ಇವತ್ತು ಭಾನುವಾರ ಆಗಿರೋದ್ರಿಂದ, ರಜೆ ಇರೋದ್ರಿಂದ ತುರ್ತು ಒಂದು ಫೆರೋಲ್ ಆಗಿ ಕೊಟ್ಟು ಅರ್ಜಿ ಸಲ್ಲಿಕೆ ಮಾಡಿರೋದ್ರಿಂದ ಖುದ್ದು ಹಂಚುಕುಮಾರ್ ಅವರ ಜೈಲಿಗೆ ಬಂದು ಅದನ್ನು ಪರಿಶೀಲನೆ ಮಾಡಿ ಕೊಡುವ ಸಾಧ್ಯತೆಗಳು ಹೆಚ್ಚಿರ್ತಕ್ಕಂಥದ್ದು. ಆದ್ರೆ ಎಲ್ಲ ಪ್ರೋಸೆಸ್ ಕೂಡ 10 ಗಂಟೆ ನಂತರ ನಡೀತಕ್ಕಂತ ಈ ಒಂದು ಪ್ರೋಸೆಸ್ ಅನ್ನ ಹಂಚುಕುಮಾರ್ ಅವರು ಬಂದ ನಂತರವೇ ಅದು ಎಷ್ಟು ಗಂಟೆಗೆ ಬಿಡ್ತಾರೆ ಅನ್ನೋದನ್ನು ಕೂಡ ತೀರ್ಮಾನ ಕೈಗೊಳ್ಳಲಿದ್ದಾರೆ ಪ್ರಭು. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.